ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಸಂಪುಟ ವಿಸ್ತರಣೆಯ ವಿಚಾರ. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್. ಒಂದು ಕಡೆ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು, ಕೆಪಿಸಿಸಿ ಅಧ್ಯಕ್ಷರಾದಂತಹ ಹರಿಪ್ರಸಾದ್ ಅವರು. ಡಿ.ಕೆ. ಶಿವಕುಮಾರ್ ಅವರು ಒಂದು ಲೀಸ್ಟ್ ಅನ್ನು ತಗೊಂಡು ಹೋಗಿದ್ದಾರೆ. ಸಾಕಷ್ಟು ನಿರೀಕ್ಷೆಗಳಿದೆ. ನಿನ್ನೆನೇ ಹೊರಟರು ಡೆಲ್ಲಿಗೆ. ಇವತ್ತು ಹೈ ವೋಲ್ಟೇಜ್ ಸಭೆ ಇದೆ. ರಾಹುಲ್ ಗಾಂಧಿ ಅವರೊಟ್ಟಿಗೂ ಕೂಡ ಮೀಟಿಂಗ್ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು, ಅದರ ಜೊತೆಗೆ ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರೊಟ್ಟಿಗೂ ಕೂಡ ಮೀಟಿಂಗ್ ಇದೆ. ನೋಡಿ, ಕಳೆದ 1.5 ತಿಂಗಳಿನಿಂದ ಸಂಪುಟ ವಿಸ್ತರಣೆಯ ಸರ್ಕಸ್ ನಡೀತಾನೆ ಇತ್ತು. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ ಅವರ ಸಂಪುಟಕ್ಕೆ 13 ಜನ ಸೇರ್ಪಡೆಯಾಗ್ತಾರೆ. 13 ಜನರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಎಲ್ಲರೂ ಕೂಡ ಹಳಬರೇ. ನೋಡಿ, ಬಾಕಿ ಇರುವುದು 19ರಿಂದ 20 ಸ್ಥಾನ. ಆದರೆ ಆಕಾಂಕ್ಷಿಗಳ ಲೀಸ್ಟ್ ಇರೋದು ಇಷ್ಟುದ್ದ. 70ರಿಂದ 75 ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆಲ್ರೆಡಿ ಸಾಕಷ್ಟು ಜನ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಒಂದು ಹೆಂಗೆ ಅಂದರೆ ಟೀಮ್ ವೈಸು ಡೆಲ್ಲಿ ಫ್ಲೈಟ್ನ ಹತ್ತಿ ಅಲ್ಲಿ ಇಳಿದು ಲಾಬಿ ಮಾಡ್ತಾ ಇದ್ದಾರೆ. ಒಟ್ಟಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಸಭೆ ಮೇಲೆ ಸಭೆಯಾಗುತ್ತೆ. ಮೋಸ್ಟ್ಲಿ ಭಾನುವಾರ ಅಥವಾ ಸೋಮವಾರ ನೂತನ ಸಚಿವರುಗಳ ಪ್ರಮಾಣ ವಚನ ಆಗತ್ತೆ. ನಾಳೆಯೇ ಪಟ್ಟಿ ಫೈನಲ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಬಹುತೇಕ ಒಂದಷ್ಟು ಸ್ಟ್ರಾಟಜಿಗಳನ್ನು ಮಾಡ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಏನಪ್ಪ ಅಂತ ಹೇಳಿದ್ರೆ, ಹೊಸ ಮುಖಗಳಿಗೆ ಮಣೆ ಹಾಕುವಂತಹ ಸಾಧ್ಯತೆಗಳಿದೆ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ 2ನೇ ಲಿಸ್ಟ್ ಹೇಗಿರುತ್ತೆ ಅನ್ನುವ ನಿರೀಕ್ಷೆ ಇದೆ. ಬಟ್ ಒಂದು ಮಾಹಿತಿಯ ಪ್ರಕಾರ ಹೊಸ ಮುಖಗಳಿಗೆ ಮಣೆ ಹಾಕಲಾಗತ್ತೆ. ಇಲ್ಲಿ ಹಳಬರು, ಆಲ್ರೆಡಿ ಸಚಿವರಾಗಿದ್ದಂಥವರು, ಅಂಥವರು ಯಾರೆಲ್ಲ ಇರ್ತಾರೆ ಅಂದರೆ ಒಂದು 3ರಿಂದ 4 ಜನ ಇರ್ಬೋದು. 3ರಿಂದ 4 ಜನ ಹಳಬರಿಗೆ ಚಾನ್ಸ್ ಕೊಡುವಂತಹ ಸಾಧ್ಯತೆಗಳಿದೆ. ಇನ್ನುಳಿದಂತಹ ಒಂದು 15ರಿಂದ 16 ಜನ ಎಲ್ಲರೂ ಕೂಡ ಹೊಸ ಮುಖಗಳೇ. ಹೊಸ ಮುಖಗಳು ಅಂತ ಹೇಳಿದ್ರೆ 3ರಿಂದ 4 ಬಾರಿ MLA ಆಗಿದ್ದಂಥವರು, ಒಂದೂ ಬಾರಿಯೂ ಕೂಡ ಸಂಪುಟ ದರ್ಜೆಯ ಸಚಿವ ಸ್ಥಾನಮಾನ ಅವರಿಗೆ ಸಿಕ್ಕಿಲ್ಲ. ಅದರ ಜೊತೆಗೆ ಯುವ ಮುಖಗಳಿಗೆ, ಯಂಗ್ಸ್ಟರ್ಗಳಿಗೆ ಮಣೆ ಹಾಕುವ ಸಾಧ್ಯತೆಗಳು ಕೂಡ ಇದೆ. ಎಲ್ಲ ರೀತಿಯ ಸ್ಟ್ರಾಟಜಿಗಳನ್ನು, ಪ್ಲಾನನ್ನು ಮಾಡಿ ರೆಡಿ ಇಟ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಒಂದು ಪಟ್ಟಿನೇ ಫೈನಲ್ ಆಗಿದೆ. ಆ ಪಟ್ಟಿ ನೋಡಿ ರಾಹುಲ್ ಗಾಂಧಿಯವರು ಓಕೆ ಅಂತ ಹೇಳಿದ್ರೆ ನಾಳೆ ವಾಪಸ್ ಆಗ್ತಾರೆ. ಶನಿವಾರವೂ ಆದರೂ ಆಗಬಹುದು ಪ್ರಮಾಣ ವಚನ, ಇಲ್ಲ ಭಾನುವಾರವೂ ಆದರೂ ಕೂಡ ಆಗಬಹುದು. ನೋಡಿ, ಖಾಲಿ ಇರೋದು 20 ಸ್ಥಾನ. ಸೊ ಒಂದು ನಮಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಜುಲೈ 20ನೇ ತಾರೀಕು ಅಥವಾ 21ನೇ ತಾರೀಕು, ಈ 2 ದಿನದ ಒಳಗಡೆ ಒಂದು ದಿನ ಪ್ರಮಾಣ ವಚನ ಆಗುತ್ತೆ. ಈಗ ಆಲ್ರೆಡಿ ವರಿಷ್ಠರನ್ನು ಕೂಡ ಭೇಟಿ ಮಾಡಿ ಚರ್ಚೆಯ ಮೇಲೆ ಚರ್ಚೆಯಾಗುತ್ತೆ. ಯಾಕಂದರೆ ಎಲ್ಲರ ಒಪಿನಿಯನ್ ಕೂಡ ತಗೋಬೇಕು. ಸಂಪುಟ ವಿಸ್ತರಣೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ನಾನು ಆಗಲೇ ಹೇಳಿದೆ, 19ರಿಂದ 20 ಸ್ಥಾನ ಖಾಲಿ ಇದ್ದರೂ ಕೂಡ ಆ ಸ್ಥಾನಕ್ಕೋಸ್ಕರ ಕಾಯ್ತಾ ಕೂತಿರೋರು, ವೇಟಿಂಗ್ ಲಿಸ್ಟಲ್ಲಿರೋರು 60ರಿಂದ 70 ಜನ. ಸೊ ಇನ್ನುಳಿದಂತಹ 40 ಜನರನ್ನ ಸಮಾಧಾನ ಪಡಿಸೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಹರಸಾಹಸ ಪಡುವಂತಹ ವಿಚಾರ. ಹಾಗಾಗಿ ಎಲ್ಲೂ ಕೂಡ ಪಕ್ಷಕ್ಕೆ ಈ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಎಲ್ಲೂ ಕೂಡ ಡ್ಯಾಮೇಜ್ ಆಗಬಾರ್ದು, ಪಕ್ಷ ಎಲ್ಲೂ ಕೂಡ ಡ್ಯಾಮೇಜ್ ಮಾಡ್ಕೋಬಾರ್ದು. ಈ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಆ್ಯಂಡ್ ಟೀಮ್ ಸಾಕಷ್ಟು ವರ್ಕೌಟ್ ಮಾಡ್ತಾ ಇದೆ. ಯಾಕಂದರೆ ಇಂತಿಂಥವರಿಗೆ ಸಚಿವ ಸ್ಥಾನ ಅಂತ ಹೇಳಿದ್ರೂ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ದೆಹಲಿಯಲ್ಲೇ ಬಿಡು ಬಿಟ್ಟಿದ್ದಾರೆ. ಇಲ್ಲಿ ತಂಡ ಅವ್ರದ್ದೇ ಆದಂತಹ ಟೀಮ್ ವೈಸು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ಲಾಬಿ ನಡೆಸ್ತಾ ಇದ್ದಾರೆ. ಬಟ್ ಡಿ.ಕೆ. ಶಿವಕುಮಾರ್ ಅವರು ಏನೇ ಲಾಬಿ ಮಾಡಿದ್ರು ಕೂಡ ಒಂದು ಪಟ್ಟಿ ಅಂತೂ ಫೈನಲ್ ಮಾಡಿಟ್ಕೊಂಡಿದ್ದಾರೆ. ಅದರಲ್ಲಿ ಜಾತಿವಾರು, ಪ್ರದೇಶವಾರು, ಪ್ರಾಂತ್ಯ ಇದೆಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿಕೊಂಡು ಈ ಬಾರಿ 2ನೇ ಪಟ್ಟಿ ರಿಲೀಸ್ ಆಗುತ್ತೆ, ಸಂಪುಟ ವಿಸ್ತರಣೆ ಆಗುತ್ತೆ. ಅವರು ಎಷ್ಟೇ ಮಟ್ಟನ ಲಾಬಿ ನಡೆಸಲಿ, ಏನೇ ಮಾಡಲಿ, ಯಾರ ಹತ್ರನಾದರೂ ಏಳಿಸ್ಲಿ, ಆದರೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಸ್ಟ್ರಾಟರ್ಜಿ ಮಾಡ್ಕೊಂಡಿದ್ದಾರೆ. ಅವರನ್ನೇ ಮಿನಿಸ್ಟ್ರು ಮಾಡೋದು. ಅದು ಒಂದು ಬಾರಿ ಗೆದ್ದವರು ಕೂಡ ಮಿನಿಸ್ಟರ್ ಆಗಬಹುದು. ನೋಡಿ, ಈಗಿದೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ. ಒಂದು ಬಾರಿ MLA ಆಗಿದ್ದಾರೆ, ಅವರನ್ನು ಹೆಂಗೆ ಮಿನಿಸ್ಟರ್ ಮಾಡಿದ್ರು ಅಂತ ಯಾರೂ ಕೂಡ ಪ್ರಶ್ನೆ ಮಾಡಂಗಿಲ್ಲ.
ಅವರ ಕಾರ್ಯವೈಖರಿ, ಅವರ ವರ್ಚಸ್ಸು ಎಲ್ಲವನ್ನ ಕನ್ಸಿಡರ್ ಮಾಡಿ ಅವರನ್ನು ಮಿನಿಸ್ಟ್ರು ಕೂಡ ಮಾಡಬಹುದು. ಡಿ ಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಲೆಕ್ಕಾಚಾರವನ್ನು ಮಾಡ್ಕೊಂಡಿದ್ದಾರೆ. ಒಂದು ಬಾರಿ MLA ಆದಂಥವರು ಕೂಡ ಮಿನಿಸ್ಟರ್ ಆಗಬಹುದು. ಅದರ ಜೊತೆಗೆ ಬೇರೆ ಪಕ್ಷದಿಂದ ಬಂದಿದ್ದಾರೆ. 2023ರಲ್ಲೇ ಒಂದಷ್ಟು ಜನ ಮಿನಿಸ್ಟರ್ಗಳಾಗಬೇಕಾಗಿತ್ತು. ಬೇರೆ ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನ ಬಿಟ್ಕೊಂಡು ಬಂದಂಥವರು ಎಲ್ಲೇನೋ ನಮಗೆ ನಮ್ಮನ್ನು ಸಚಿವರನ್ನಾಗಿ ಮಾಡ್ತಾರೆ ಅಂತ ಬಂದರು, ಬಟ್ ಆಗಲಿಲ್ಲ. ಸೊ ಅಂಥವರು ಕೂಡ ಕಾಯ್ತಾ ಇದ್ದಾರೆ. ಹಾಗಾಗಿ ಅಳದು ತೂಗಿ ಡಿ ಕೆ ಶಿವಕುಮಾರ್ ಅವರು ಒಂದು ಪಟ್ಟಿ ರೆಡಿ ಮಾಡಿದ್ದಾರೆ. ಈ ಪಟ್ಟಿ ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿ ಹೆಚ್ಚಿನದಾಗಿ ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ. ಹಳಬರು ಒಂದು 3-4 ಜನರನ್ನು ಬಿಟ್ಟರೆ ಎಲ್ಲರೂ ಕೂಡ ಮೊದಲ ಬಾರಿಗೆ ಮಂತ್ರಿಗಳಾಗ್ತಾ ಇರೋದು. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ವಿಚಾರ ಏನಿದೆ, ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇವತ್ತು ಸಂಜೆ ಒಳಗಡೆ ಒಂದು ಮೀಟಿಂಗ್ ಆಗುತ್ತೆ. ಎಲ್ಲವೂ ಕೂಡ ಸರಿಯಾದರೆ, ಎಲ್ಲವೂ ಕೂಡ ಎಲ್ಲ ಓಕೆ ಫೈನಲ್ ಆದರೆ 20ನೇ ತಾರೀಕು ಅಥವಾ 21ನೇ ತಾರೀಕು ನೂತನ ಸಚಿವರುಗಳ ಪದಗ್ರಹಣ ಆಗತ್ತೆ. ಸೊ ಏನಾಗಬಹುದು, ಕ್ಷಣ ಕ್ಷಣದ ಅಪ್ಡೇಟನ್ನು ಕೊಡ್ತಾ ಹೋಗ್ತೀವಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.